ಒಳಗೊಂಡ ಹುಲಿಯಂತೆ ಗರ್ಜಿಸಿ ನನ್ನ ಸರ್ವ ಆಸ್ತಿಯನ್ನು ನಿಮ್ಮಿಂದ ಪಡೆದುಕೊಂಡು ಮತ್ತೆ ಗರ್ಭ ತುಂಬಿದ ಈ ಮನೆಯಲ್ಲಿ ಧರ್ಮ ತುಂಬುವಾಗ ಮಾಡದೇ ಹೋದರೆ ಈ ಕಲಿಯುಗದಲ್ಲಿ ಕರ್ಣನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಿಲ್ಲ ಎಂದು ತಿಳಿಯಲಿ ಈ ಸಮಾಜ. ಕೊಡದ ಖುಷಿ ಅಂದ್ರ ಸಿಡಿಲ್ ಹೊಡೆದು ಕರೆಂಟ್ ಹೊಡಂಗ ಆತ್ರಿ. ಕಾರಣ ಸಾಯುವಾಗ ಕಾರಣ ಅಂದ್ರೆ ತಕ್ಷಣ ಆಸ್ತಿ ಬಿಚ್ಚಿಕೊಳ್ಳಕ್ಕೆ ಅಷ್ಟಕ್ಕೂ ನಿನ್ನ ತಂದೆ ತಾಯಿ ನನ್ನ ಹತ್ರ ಸಾಲ ಮಾಡಿದರು. ಅವಮಾನಕ್ಕೆ ಈಡಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆದರೆ ಕೊಟ್ಟಿದ್ದ ಸಾಲಕ್ಕೆ ಆಸ್ತಿಯನ್ನು ತೆಗೆದುಕೊಳ್ಬೇಕಾಯ್ತು. ಸಾಲ ಕೊಟ್ಟವರು ನಾವು ತೆಗೆದುಕೊಂಡು ಅಪ್ಪೇಂದ್ರೆ ತಪ್ಪ ಲೇಜರಾ ಪೃಥ್ವಿರಾಜ್ ಹೊಟ್ಟಿಗೆ ಅನ್ನವಿಲ್ಲದೆ ಕಳ್ಳತನ ಮಾಡಿ ಬದುಕುತ್ತಿದ್ದ ನಿಮ್ಮನ್ನು ಅಣ್ಣ ನೀರು ಕೆಲಸ ಕೊಟ್ಟು ನನ್ನ ತಂದೆ ನಿಮ್ಮನ್ನು ಒಳ್ಳೆಯವರನ್ನಾಗಿ ಮಾಡಲಿಕ್ಕೆ ಹೋದರಲ್ಲ ಅಂತ ದೇವರಂತ ನನ್ನ ತಂದೆ ತಾಯಿಗಳಿಗೆ ನನ್ನ ತಮ್ಮಂದಿರನ್ನು ಮೋಸ ಮಾಡಿ ಕ್ರೂರ ಮೃಗಗಳೇ ನೀವು. ನಿಮ್ಮಂತ ಮನುಷ್ಯ ದ್ರೋಹಿಗಳಿರುವುದರಿಂದ ಈ ಸಮಾಜ ಹದಗೆಟ್ಟು ಹಾಳಾಗಿ ಹೋಗಿರೋದು. ಸಮಾಜ ಕರ್ಣ ಈ ಕಲಿಯುವುದನ್ನು ನಿಷ್ಠಾವಂತನಾಗಿ ದುಡಿದು ಸರ್ಕಾರಕ್ಕೆ 1000 ಕೋಟಿ ಲಾಭ ಮಾಡಿಕೊಟ್ಟ IAS ಅಧಿಕಾರಿ DK ರವಿಯರ ನೇಲಿಗೆ ಹಾಕಲಿಕ್ಕೆ ಹಚ್ಚಿದ ಕಲಕಟ್ಟು ಸಮಾಜವಿದು. ಅಷ್ಟೇ ಯಾಕೆ ಕರ್ತವ್ಯವನ್ನ ದೇವರೆಂದು ಕಾನೂನು ಕೆಲಸ ಮಾಡುತ್ತಿದ್ದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಳಕಪ್ಪ ಬಂಡೆ ಅವರು ಎದಗುಂಡಿಗೆ ಗುಂಡೆಂಟು ಬಲಿ ತೆಗೆದುಕೊಂಡ ಬಂಡ ಸಮಾಜವಿದು. ಈ ಸಮಾಜಕ್ಕೆ ಹೋರಾಡಿದ ತಮ್ಮ ಜೀವನ ಮುಡುಪಾಗಿಟ್ಟು ಹೋರಾಡಿದ ಅಣ್ಣಾ ಹಜಾರನ್ನು ಮೂಲಿಗುಪ್ಪಿ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಂಡ ತಾಯಿಗಂಗನ ಮಕ್ಕಳಿರುವ ಸಮಾಜವಿದು. ಅಂದಾಗ ಈ ಸಮಾಜ ಜನ ಎದ್ದವರು ಬಾಲ ಬಡಿತಾರ, ಕೆಳಗೆ ಇದೇ ಹೊಣಸು ಕಲಿಯುವ ಸಮಾಜ. ಲೇ ಪೃಥ್ವಿರಾಜ್, ನ್ಯಾಯಕ್ಕಾಗಿ ಸಮಾಜಕ್ಕಾಗಿ ಸಿಡಿದೆದ್ದಾಗ ಇವರೆಲ್ಲರನ್ನು ಬಲುಪಶ ಮಾಡಿದ್ದು ನಿನ್ನಂತ ಭ್ರಷ್ಟರೇ ಎಂಬುದನ್ನು ಮಾತ್ರ ಮರಿಬೇಡ. ಅಷ್ಟೇ ಆಗಲೇ ನನ್ನ ತಂದೆ ತಾಯಿಯವರನ್ನು ಕೊಲೆ ಮಾಡಿ ಅವರ ಆಸ್ತಿಯಲ್ಲಿ ಅಟ್ಟಹಾಸದಿಂದ ಮೆರುತ್ತಿರುವ ನಿಮ್ಮಂತ ನಾನೇನೆಂದು ಕರೆಯಲಿ? ನಜ್ಜೆಗೆಟ್ಟ ಹೊಲಸುತ್ತೇನು ಹಾಗೆ ಎಂದು ಕರೆಯಲಿ? ಬಚ್ಚ ನನ್ನ ಮಕ್ಕಳ ಮೈಯಲ್ಲಿ ಮಾಂಸ ಕಂಡು ಗಟ್ಟಿಯಾಗಿದೆ. ದಟ್ಟತನದ ದೊಡ್ಡ ಮಾತು ಮಾಡಿ ಆಡಲು ಬಂದ್ರೆ ಸಿಟ್ಟಿಗೆದ್ದ ಈ ಸಾಹುಕಾರ ನನ್ನ ಬಂಧುಗೆ ಸೊಟ್ಟು ಹಾಕಿಬಿಡ್ತಾನೆ. ಮಗನೇ ಎಚ್ಚರ ಎಚ್ಚರ. ಲೇಜರಾ, ನನಗೆ ಎಚ್ಚರ ಕೊಟ್ಟವರೆಲ್ಲರಿಗೂ ನಿನ್ನಂತ ಬಂದೂಕಿನ ಭಯ ತೋರಿಸಿದ ಬ್ರಿಟಿಷರ್ ಎಲ್ಲ ರಾತ್ರಿ ಹೊತ್ತಿನಲ್ಲಿ ನೆಲೆ ಇಲ್ಲದೆ ನಾಪತ್ತೆಯಾದ ಕೆಂಪು ಮೋತಿಯವರ ಕತೆ ಕೇಳಿರ್ಬೇಕಲ್ಲ. ಇದು ನಿಮ್ಮಂತ ಭಂಡರ ಎದೆ ಗುಂಡಿಗೆಯನ್ನು ನಡಿಗಿಸೋ ಗಂಡು ಹುಲಿಗಳ ಮಿಂಡ ಈ ಕಲಿಯುಗದ ಕರ್ಣನೆ ಎಂಬುದನ್ನು ಮಾತ್ರ ಬರಿಬೇಡ. ಹುಷಾರ್. ಅಣ್ಣ, ನಮ್ಮ ಮನೆಗೆ ಬಂದು ನಮಗೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದನ
ಇದ್ದಾನಲ್ಲ ಇವನನ್ನ ನಮ್ಮ ಮನೆ ಆಳುಗಳಿಂದ ಇಂಚು ಇಂಚಾಗಿ ಕತ್ತರಿಸಿ ಹಾಕಿಬಿಡಣ. ಅಂದಾಗ ನಮ್ಮ ಮನೆಗೆ ಬಂದು ಯಾರು ಏನು ಮಾತಾಡುದು? ಲೇ ಹುಚ್ಚು ಎಣ್ಣೆ, ಏನಂದೆ? ಇಂಚು ಇಂಚಾಗಿ ತೊಂಡರಿಸಲು ನಾನೇನು ಅದಕ್ಕೆ ಬಿಟ್ಟ ಕುರಿ ಮರಿ ಅಂದುಕೊಂಡೀಯಾ?